ಜಿಲ್ಲೆಯ ಎಡದಂಡೆ ಕಾಲುವೆ ವ್ಯಾಪ್ತಿಯ ಯರಮರ ಸಿಂಧನೂರು ಸಿರುವಾರ್ ವಿಭಾಗಗಳ ಒಟ್ಟು 748 ನೀರು ಸರಬರಾಜು ಗ್ಯಾಂಗ್ಮ್ಯಾನ್ ಕಾರ್ಮಿಕರ ಕಳೆದ 5 ತಿಂಗಳ ವೇತನ ಪಾವತಿಗೆ ಒತ್ತಾಯಿಸಿ ತುಂಗಭದ್ರಾ ನೀರಾವರಿ ವಲಯ ಅಂಗಾಮಿ ಕಾರ್ಮಿಕರ ಸಂಘ ಟಿಯುಸಿಐ ಹೆಲ್ಮೆಟ್ ಕ್ರಾಸ್ ರಸ್ತೆ ತಡೆ ಚಳುವಳಿ ನಡೆಸಲಾಯಿತು. ರಸ್ತೆ ಚಳುವಳಿಯಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸುಮಾರು 7 ಗಂಟೆಗೂ ಅಧಿಕ ಕಾಲ ರಸ್ತೆಯಿಂದಾಗಿ ಪ್ರಯಾಣಿಕರು ಪರದಾಡಬೇಕಾಯಿತು. ಸಾತ್ ಮೇಲೆ ಕ್ರಾಸ್ನಲ್ಲಿ ಜಿಲ್ಲಾ ಮಟ್ಟದ ಹೆದ್ದಾರಿ ತಡೆ ಚಳುವಳಿ ನಡೆಸಲು ಕರ್ನಾಟಕ ನೀರಾವರಿ ನಿಗಮದ ಸಿರುವಾರ್ ಸಿಂಧನೂರು ಮತ್ತು ಯರಮಾರ್ಸ್ ವಿಭಾಗದ ಕಾರ್ಯಪಾಲಕ ಅಭಿಯಂತರು ವರ್ತನೆ ಕಾರಣವಾಗಿದೆ ಎಂದು ಕಾರ್ಮಿಕರು ಆರೋಪಿಸಿದರು. ತುಂಗಭದ್ರಾ ಕಾರ್ಮಿಕರನ್ನು ಮತ್ತು ಅವರ ಸಂಕಷ್ಟಕರವಾದ ಜೀವನವನ್ನು ಅಪಹಾಸ್ಯ ಮಾಡಿದ ಸಿರುವಾರ್ ಇಇ ಶ್ರೀಮತಿ ವಿಜಯಲಕ್ಷ್ಮಿ ಅವರ ದುಷ್ಟತನ ಮತ್ತು ದುರಾಡಳಿತದಿಂದಾಗಿ ಇಂದು ಹೆದ್ದಾರಿ ತಡೆ ಚಳುವಳಿ ನಡೆಸಲಾಗಿದೆ ಎಂದು ದೂರಲಾಯಿಗಳ ಸಂಬಳ ಪಾವತಿ ಮಾಡುವಂತೆ ಈಗಾಗಲೇ ಯರಮರ ಸಿಂಧನೂರು ಹಾಗೂ ಸಿರುವಾರ ವಿಭಾಗೀಯ ಕಚೇರಿಗಳ ಮುಂದೆ ಹಲವಾರು ಬಾರಿ ಧರಣಿ ನಡೆಸಲಾಗಿದೆ. ಹಾಗೆಯೇ ಸಂಬಂಧಪಟ್ಟ ಕಾರ್ಯಪಾಲಕ ಅಭಿಯಂತರೊಂದಿಗೆ ಅನೇಕ ಸುತ್ತಿನ ಮಾತುಕತೆ ನಡೆಸಲಾಗಿದೆ. ನಮ್ಮ ಈ ವಿನಂತಿಗೆ ನೀರಾವರಿ ಇಲಾಖೆಯಲ್ಲಿ ಕವಡೆ ಕಿಮ್ಮತ್ತು ಇಲ್ಲ. ವಿಶೇಷವಾಗಿ ಸಿರುವಾರ ವಿಭಾಗದ ಕಾರ್ಯಪಾಲಕ ಅಭಿಯಂತರಾದ ವಿಜಯಲಕ್ಷ್ಮಿ ಪಾಟೀಲ್ ಎಂಬುವವರು ಕಾರ್ಮಿಕರ ಸಂಬಳ ಕುರಿತು ಕೈ ಮುಗಿದು ಕೇಳಿದರೆ, ನೀವು ನಮಗೆ ಸಂಬಂಧವಿಲ್ಲ, ನಮ್ಮಲ್ಲಿ ಸಂಬಳ ಕೇಳಬೇಡಿ, ನಮ್ಮನ್ನು ಸಂಬಳ ಕೇಳಿದರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ, ನೀವು ಯಾರು ಎಂಬುದೇ ನಮಗೆ ಗೊತ್ತಿಲ್ಲ, ಸರ್ಕಾರ ನಿಮಗೆ ಸಂಬಳ ಬಿಡುಗಡೆ ಮಾಡಿಲ್ಲ, ಜಾಸ್ತಿ ಮಾತನಾಡಿದರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ ಎಂದು ಹೇಳುವುದರ ಮೂಲಕ ಕಾರ್ಮಿಕರಿಗೆ ಹಾಗೂ ಕಾನೂನಿಗೆ ದೊಡ್ಡ ಪ್ರಮಾಣದ ಅಪಮಾನ ಮಾಡಿರುತ್ತಾರೆ ಆಕ್ರೋಶ ವ್ಯಕ್ತಪಡಿಸಿದರು. ಈಗೇನ್ ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸಂಬಳ ಹಾಕಿ ಮೀಟಿಂಗ್ ಕರೆದೇ ಹೋದ್ರೆ ಏರ್ಪೇರ್ ಸಂಬಳದಾಗ ಸರಿಪಡಿಸದೆ ಹೋದ್ರೆ ನೆಕ್ಸ್ಟ್ ಮುಂದಿನ ಹೋರಾಟ ಏನಂದ್ರೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಮತ್ತು ಜಿಲ್ಲೆ ಸಚಿವರಾಗಿದ್ದಂತ ಸನ್ಮಾನ್ಯ NS ಬೋಸರಾಜ್ ಅವರ ಮನೆ ಮುಂದೆ ಧರಣಿ ಆಗ್ತೀವಿ. ಮುಂದಿನ ಹೋರಾಟ ಇದು. ಓಕೆ, ಥ್ಯಾಂಕ್ ಯು. ಜಿಲ್ಲಾಧಿಕಾರಿಗಳು, ಎರಡನೇದಾಗಿ ನೀರಾವರಿ ಅಧಿಕಾರಿಗಳು, ಇವ್ರದ್ದು ಬಿಟ್ರೆ ಉಳಿದ ಯಾವ ಅಧಿಕಾರಿಗಳು ತಪ್ಪಿಲ್ಲ, ಸಂಬಂಧ ಇಲ್ಲ. ಈಗ ಪೊಲೀಸ್ ಇಲಾಖೆಯವರು ಅನ್ನೋದ್ರಲ್ಲ, ಅವ್ರು ನಮ್ಗೆ ಬೀಗರು ಕಾಯಂ ಅಂತ. ಈ ಹೋರಾಟಕ್ಕೂ ಬೀಗ್ರೆ, ಇನ್ನೊಂದು ಹೋರಾಟಕ್ಕೆ ಎಲ್ಲ ಕಡೆಗೆ ಬೀಗರಿದ್ದಂಗೆ ಅಂತ. ಯಾಕಂದ್ರೆ ಎಲ್ಲರಿಗೂ ಅವರ ಅವಶ್ಯಕತೆ ಇದೆ. ಆದ್ರೆ ಈ ಹೋರಾಟಕ್ಕೆ ಇಷ್ಟು ಪೊಲೀಸ್ ವ್ಯಾನ್ಗಳ ಅವಶ್ಯಕತೆ ಇದ್ದಿಲ್ಲ ಅವರಿಗೆ. ಯಾಕಂದ್ರೆ ಬಿಸಿಲಲ್ಲಿ ಎಲ್ಲರನ್ನ ಡ್ಯೂಟಿನ ಕಿತ್ತಿಲಿ ಹಾಕ್ಬೇಕಾದ್ರೆ ಇಷ್ಟು ಫೋರ್ಸ್ ಹಾಕುವಂತ ಅವಶ್ಯಕತೆ ಇದ್ದಿಲ್ಲ ಅಂತ. ಇದರ ಅರ್ಥ ಏನು? ಇವತ್ತಿನ ಹೋರಾಟದ ಎಸ್ಟಿಮೇಷನ್ ಪ್ರಾಪರ್ ಆಗಿ ಅವರು ಸಿಕ್ಕಿಲ್ಲ ಅಂತ. ನಾವು ಇವತ್ತು ಕಡಿಮೆ ಮೊಬಿಲೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ. ನಾವು ಜಾಸ್ತಿ ಜನ ಬಂದಿಲ್ಲ, ನಾವು ಬಂದಿದ್ದೇ ಕಡಿಮೆ ಜನ. ಯಾಕೆ ಹೇಳಿ? 13ಕ್ಕೆ ನಡಿಬೇಕಾದ ಹೋರಾಟವನ್ನ 10 ದಿನ ಕಾಲ ನಾವು ಸರ್ಕಾರದ ಮಾತು ಕೇಳಿ, ಜಿಲ್ಲಾಧಿಕಾರಿಗಳ ಕಳಿಸಿದ ಸಂದೇಶ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳ ವಿನಂತಿ ಮತ್ತು ಅವ್ರ ಕೆಲಸ ನೋಡಿ ನಾವು 10 ದಿನ ಮುಂದೂಡಿದ್ದೀವಿ. ಮಾಡ್ಬೋದು, ಆಗ್ಬೋದು ಅಂತ. ಆದ್ರೆ ಆ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಲ್ಲ, ಅದು ಪೂರ್ಣ ಸ್ಪಂದನೆ ಮಾಡದೆ ಹೋದ್ರು. ಜೊತೆಗೆ ಏನಂದ್ರೆ ಅಲ್ಲಿ 2 ತಿಂಗಳ ಸಂಬಳ, 1 ತಿಂಗಳ ಸಂಬಳ, ಇಲ್ಲ 100 ಜನ